ಸ್ನೇಹಿತರೆ ನಮಸ್ಕಾರ. ಇವತ್ತು ಭಾರತ ಸರ್ಕಾರ ಜನಗಣತಿ ಸಲುವಾಗಿ ಏಪ್ರಿಲ್ 15ರಿಂದ ಬರ್ತಕ್ಕಂಥ ಮೇ 15ರವರೆಗೆ ಒಂದು ತಿಂಗಳ ಕಾಲ ಡಿಜಿಟಲ್ ಮೂಲಕ ಮತ್ತು ಏನಪ್ಪ ಅಂದರೆ ಮ್ಯಾನ್ಯುವಲ್ ಆಗಿ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕರ್ತರ ಮೂಲಕ ಮಾಹಿತಿಯನ್ನು ಕೇಳ್ತಕ್ಕಂಥ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಜನಗಣತಿ ಯಾಕೆ ಮಾಡಬೇಕು ಅಥವಾ ಇದರಿಂದ ನಮಗೇನಿದೆ ಅಥವಾ ಕೆಲವರಿಗೆ ಅದು ನಾವು ಸುಮ್ಮನೆ ಯಾಕೆ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಕೂಡ ಕೆಲವೊಂದು ಇರ್ತವೆ. ಸೊ ಒಂದು ವಿಷಯ ನಾನು ಸ್ಪಷ್ಟಪಡಿಸಿ ಮುಂದೆ ಈ ಜನಗಣತಿಗೆ ನಾವೆಲ್ಲ ಯಾಕೆ ಭಾಗವಹಿಸಬೇಕು, ಡಿಜಿಟಲ್ ಮೂಲಕ ಮತ್ತು ಮ್ಯಾನ್ಯುವಲ್ ಆಗಿ ಬಂದಾಗ ಅವರಿಗೆ ಯಾಕೆ ಸಹಕಾರ ಕೊಡಬೇಕು. ಉದಾಹರಣೆಗೆ ನಾವು ಬರ್ತ್ ಸರ್ಟಿಫಿಕೇಟ್ ಮತ್ತು ಡೆತ್ ಸರ್ಟಿಫಿಕೇಟ್ ಬಗ್ಗೆ ಒಂದು ಬೀದಿ ನಾಟಕ ಮಾಡ್ತಾಯಿದ್ದ ಒಂದು ಟೈಮ್ ಸುಮಾರು ಒಂದು 15 ವರ್ಷ ಮೊದಲು ಮಾಡಬೇಕು. ಯಾಕಂದರೆ ಅದು ಆ ಘಟನೆ ಮತ್ತೆ ನೆನಪು ಬರ್ತಾಯಿದೆ. ಜನ ನೋಂದಣಿ ಮರಣ ನೋಂದಣಿ ಅಂತ ಒಂದು ಕಾರ್ಯಕ್ರಮ ಅದು ಆಯ್ತು. ಈಗ ಅದಾದಮೇಲೆ ಈ ಜನಗಣತಿ ಅದರದ್ದೇ ಒಂದು ಭಾಗ. ಅದರಲ್ಲಿ ಹುಟ್ಟೂರ ಪ್ರಮಾಣಪತ್ರ, ಮರಣವಾದವರ ಪ್ರಮಾಣಪತ್ರ ಸರಿಯಾಗಿ ಇಟ್ಕೊಳ್ಳಬೇಕು. ಹುಟ್ಟೂರ ಪ್ರಮಾಣಪತ್ರದಿಂದ ಅವ್ರ ಶಾಲಾ ದಾಖಲಾತಿಗೆ, ಒಂದು ಪ್ಲ್ಯಾನಿಂಗಿಗೆ, ಈ ಗೌರ್ಮೆಂಟಲ್ಲಿ ಅದರ ದಾಖಲಾತಿಗಳು ಸಿಕ್ಕೋದ್ರಿಂದ ಅದನ್ನು ಮಾನಿಟರ್ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಮತ್ತು ಡೆತ್ ಸರ್ಟಿಫಿಕೇಟ್ ಪಡೆಯೋದಿಲ್ಲ, ಡೆತ್ ಆಗ್ತಕ್ಕಂಥವ್ರು ಅಂದರೆ ಡೆತ್ ಯಾಕಾದರೂ, ಯಾವ ಕಾರಣಕ್ಕೆ, ರೋಗ ಬಂದಿತ್ತಾ, ಆಕ್ಸಿಡೆಂಟ್ ಆಗಿತ್ತಾ, ಮತ್ತೇನು ಸಮಸ್ಯೆ ಆಗಿತ್ತಾ, ಎಷ್ಟು ಏಜ್ ಇತ್ತು, ಇದರಿಂದ ಜನನ ಮರಣಗಳ ಒಂದು ಸರಿಯಾದ ಮಾಹಿತಿ ನಿಖರವಾಗಿ ಸಿಗೋದ್ರಿಂದ ನಮ್ಮ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಮೂವ್ ಆಗ್ತಾಯಿದೆ ಎನ್ನುವ ಒಂದು ಮಾಹಿತಿ ಇವತ್ತು ನಮ್ಮ ಆರ್ಥಿಕ ಇಲಾಖೆಗೆ ದೊರೆಯುತ್ತದೆ. ಆಮೇಲೆ ನಮ್ಮ ದೇಶದ ಮಹಾನ್ ಅರ್ಥಶಾಸ್ತ್ರಜ್ಞ ಶ್ರೀ PC ಮಹಾಲಬಿನೋಸ್ ಅಂದರೆ ಪ್ರಮೋದ್ ಚಂದ್ರ ಮಹಾಲಬಿನೋಸ್ ಅಂತಕ್ಕಂಥವ್ರು, ಇವರು ದತ್ತಾಂಶ ತಜ್ಞರು. ಅವರು ಕಲ್ಕತ್ತಾದಲ್ಲಿ ಒಂದು ಪತ್ರಿಕೆಯನ್ನು ತೆಗಿತಾರೆ. ಏನಂದರೆ ಅದರ ಹೆಸರು ಸಂಖ್ಯಾ. ಅವ್ರದ್ದು ಇನ್ನೊಂದು ಪ್ರಸಿದ್ಧ ಕೊಟೇಶನ್ ಇದೆ, ಏನಂದರೆ ನಂಬರ್ ಟೆಲ್ಸ್ ಆಲ್, ಸಂಖ್ಯೆಗಳು ಎಲ್ಲವನ್ನೂ ಹೇಳುತ್ತವೆ ಅಂತ. ಅದಕ್ಕಾಗಿ ಈ ಅಂಕಿ ಸಂಖ್ಯೆಗಳು ನಮಗೆ ಮುಖ್ಯ ಆಗ್ತಾಯಿವೆ. ಈಗ ಮತದಾನದಲ್ಲಿ ಕೂಡ ಏನಪ್ಪ ಅಂದರೆ ಎಲ್ಲರೂ ಮತ ಹಾಕ್ರಿ ಅಂತ. ಈಗ ನಾವು ಸಣ್ಣ ಮತದಾನ ಪಂಚಾಯಿತಿ, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, MLA, MP ವರೆಗೂ ಸರ್ಕಾರ ಏನಪ್ಪ ಅಂದರೆ ಚುನಾವಣಾ ಆಯೋಗದಿಂದ ಹಲವಾರು ಅವೇರ್ನೆಸ್ ಮಾಡ್ತದೆ ಸ್ವೀಪ್ ಸಮಿತಿ ಮೂಲಕ. ಅದೇ ರೀತಿ ಕೆಲವೊಂದು ಜನರು ಮತ ಕಡ್ಡಾಯ ಹಾಕ್ಲಿಕ್ಕೆ ಬರ್ತಾರೆ, ಕೆಲವರು ನಿರಾಸಕ್ತಿ ತೋರಿಸ್ತಾರೆ. ಪರ್ಸೆಂಟೇಜು ಕೆಲವೊಂದು 60-70 ಆಗ್ತದೆ. ಅತ್ಯಂತ ಕಡಿಮೆ ಪರ್ಸೆಂಟೇಜ್ ಆಗೋದು MP ಎಲೆಕ್ಷನಲ್ಲಿ. MLA ಎಲೆಕ್ಷನಲ್ಲಿ ಒಂದು ಎವರೇಜು MPಯಲ್ಲಿ 60, 65, 70 ಸಾಧನೆ ಅನ್ಕೊಳ್ತೀವಿ. MLAಯಲ್ಲಿ ಒಂದು 70 ತನಕ. ಯಾಕಂದರೆ ಓಡಾಡೋ ಕಾರ್ಯಕರ್ತರಿಗೆ ಒಂದು ಲಿಮಿಟೆಡ್ ಒಂದು ತಾಲೂಕಿನ ಇದರಿಂದ ಸ್ವಲ್ಪ ಫೋರ್ಸ್ ಇರ್ತದೆ. MPಯಲ್ಲಿ ದೊಡ್ಡ ಸ್ಪೇಸ್ ಇರೋದರಿಂದ, ಆಮೇಲೆ ಕಾಂಪಿಟೇಷನ್ ಕೂಡ ಒಂದೇ ಸೀಟಿಗೆ ಇರೋದರಿಂದ 4-6 ಜನರು ಅಭ್ಯರ್ಥಿಗಳಾಗಿದ್ದರೂ ಕೂಡ ಲೀಡಿಂಗಲ್ಲಿರೋರು ಸ್ವಲ್ಪ ಓಡಾಡ್ತಾರೆ. ಒಂದು ಎವರೇಜು ಅವರ ಕಾರ್ಯಕರ್ತರು ಅಲ್ಲಿ ಕೆಲಸ ಆಗ್ತದೆ. ಆಮೇಲೆ MLAಯಲ್ಲಿ ಇದಕ್ಕಿಂತ ಸ್ವಲ್ಪ ಸ್ಪೀಡ್ ಇರ್ತದೆ. ಜಿಲ್ಲಾ ಪಂಚಾಯತಿಯಲ್ಲಿ ಸ್ವಲ್ಪ ಅದಕ್ಕಿಂತ ಸ್ಪೀಡ್ ಜಾಸ್ತಿ ಇರ್ತದೆ. ತಾಲೂಕು ಪಂಚಾಯತಿಯಲ್ಲಿ ಅದಕ್ಕಿಂತ ಸ್ಪೀಡ್ ಜಾಸ್ತಿ ಇರ್ತದೆ. ಗ್ರಾಮ ಪಂಚಾಯತಿಯಲ್ಲಿ ನಾವು ನೋಡ್ತಾ ಇದ್ದೀವಿ 80-90% ವೋಟಿಂಗ್ ಆಗ್ತಾಯಿದೆ. ಅವರು ಇಲ್ಲಿ ಬೇರೆ ಕಡೆ ಇದ್ದರೆ, ಮತ್ತೊಂದು ಕಡೆ ಇದ್ದರೆ ಅವರು ತಂದು ವೋಟ್ ಮಾಡಿಸ್ತಾ ಇರ್ತಾರೆ. ಯಾಕಂದರೆ ಒಂದು ಮತದಾರನಿಗಿರೋದು 400 ವೋಟ್ ಮಾಡ್ತಾರೆ. ಇವತ್ತು 400 ಮತ ಮಾತ್ರ ಪಂಚಾಯಿತಿಯಲ್ಲಿ. ತಾಲೂಕು ಪಂಚಾಯಿತಿಯಲ್ಲಿ ಎಷ್ಟು, ಒಂದು 10,000 ಜನ. ಜಿಲ್ಲಾ ಪಂಚಾಯಿತಿಯಲ್ಲಿ 40,000 ಜನ. MLAಯಲ್ಲಿ 1,00,000 ಚಿಲ್ಲರೆ ಜನ. MPಯಲ್ಲಿ ಇಡೀ ಆ ಮತಕ್ಷೇತ್ರದ 3,00,000-4,00,000 ಜನ. ಅದೇ ರೀತಿ ಗ್ರಾಮ ಪಂಚಾಯತಿಯಿಂದ MP ವರೆಗೆ ಏನು ಒಂದು ಇದಿದೆ, ಅವರು ಓಡಾಡೋರು ವರ್ಕರ್ಸು ಎಷ್ಟು ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮತಗಳು ಅಲ್ಲಿ ರೀಚ್ ಆಗ್ತಾಯಿದೆ. ಹೆಚ್ಚು ಕಡಿಮೆ ಅದರದ್ದು ಗ್ರಾಫ್ ಆಗ್ತಾಯಿದೆ.
ಸೊ ಅದಕ್ಕೆ ಅವ್ರಿಗೆ ಏನಂದರೆ ಅವರು ಭಾಳ ಕಾಳಜಿ ವಹಿಸಿಯಲ್ಲಿ ಮಾಡ್ತಾ ಇರೋದ್ರಿಂದ ಮತಗಳು ಈ ಕೆಳಮಟ್ಟದಲ್ಲಿ ಜಾಸ್ತಿ ಆಗ್ತಾಯಿದೆ, ಮೇಲ್ಮಟ್ಟಕ್ಕೆ ಹೋದ ಹಾಗೆ ಸ್ವಲ್ಪ ಕಡಿಮೆ ಆಗ್ತದೆ. ಇದು ನಾವು ಅಲ್ಲಿ ನೋಡ್ತೀವಿ. ಇಲ್ಲಿ ನನ್ನ ಅನುಭವದ ಪ್ರಕಾರ ಈ ಗಣತಿ, ಜನಗಣತಿ, ಈ ಬರ್ತ್ ಆ್ಯಂಡ್ ಡೆತ್ತು, ಈ ಅಂಕಿ ಸಂಖ್ಯೆಗಳ ಬಗ್ಗೆ ಸಾಮಾನ್ಯ ಜನರಿಗೆ ಏನು ಸಮಸ್ಯೆ ಅವ್ರಿಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಭಾಳ ಆಳವಾದ ಉದ್ದೇಶ ಇದೆ. ಜನ್ಮಪತ್ರ ತೊಗೊಳ್ಬೇಕಾದ್ರೆ ಮಗು ಇದು ಎಲ್ಲ ಜನಗಣತಿಯ ಭಾಗನೇ. ಇದು ಸ್ಟ್ಯಾಟಿಕಲ್ ಡಿಪಾರ್ಟ್ಮೆಂಟ್ಗೆ, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಗೆ ಹೋಗಿ ಕೊನೆಗೆ ಸೇರೋದು. ಅವರು ಆ ದತ್ತಾಂಶಗಳನ್ನು ಬಿಡುಗಡೆ ಮಾಡಿ ಎಲ್ಲ ಸಂಬಂಧಪಟ್ಟ ಇಲಾಖೆಗೆ ಬೇಕಾದಂಥ ಪ್ರಾಪರ್ ಪ್ಲ್ಯಾನ್ ಏನಿದೆ ಮಾಡಲಿಕ್ಕೆ ಬೇಕಾದ ಬೇಸಿಕ್ ಡಾಕ್ಯುಮೆಂಟ್ಸು, ಬೇಸಿಕ್ ಡಾಟಾ ಇದೆ. ಇದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಒಂದು ಉದಾಹರಣೆ ಮೂಲಕ ಹೇಳಬೇಕಾದ್ರೆ, ಸರಿಯಾದ ಒಂದು ಪ್ಲ್ಯಾನಿಂಗ್ ರಚನೆ ಆಗಬೇಕಾದ್ರೆ ಸರಿಯಾದ ದತ್ತಾಂಶ ಸರ್ಕಾರದ ಕಡೆ ಇರಲೇಬೇಕು. 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡ್ತಕ್ಕಂಥ ಕ್ರಮ ಬ್ರಿಟಿಷರು ಬಂದ ಮೇಲೆ ಭಾರತದಲ್ಲಿ ಶಿಸ್ತುಬದ್ಧವಾಯಿತು. ಅದು ಮೊದಲು ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಈ ಗಣತಿಯನ್ನು ಮಾಡ್ತಕ್ಕಂಥ ಒಂದು ದಾಖಲೆಗಳು ನಮ್ಗೆ ಸಿಗ್ತಾಯಿದೆ. ಇದಾದ ಮೇಲೆ ಇದನ್ನು ಯಾಕೆ ಹೇಳಬೇಕು ಅಂದರೆ, ನಾನು ನಮ್ಮ ನಾಟಕದ ಒಂದು ಡೈಲಾಗನ್ನು ಪುನರ್ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಸಿಂಗಲರ್ ಮನೆ, 2 ಗಂಡ ಹೆಂಡತಿದ್ದಾರೆ, 2 ಜನ ಮಕ್ಕಳಿದ್ದಾರೆ, ಆಮೇಲೆ 2 ಜನ ಅಜ್ಜ ಅಜ್ಜಿ ಇದ್ದಾರೆ. ಅವ್ರ ಮನೆಯಲ್ಲಿ 1 ಆಕಳಿದೆ, 1 ಎಮ್ಮೆ ಇದೆ, 2 ಎತ್ತಿದೆ, 1 ನಾಯಿ ಇದೆ, 2-3 ನಾಯಿ ಮರಿ ಇದೆ, 1 ಬೆಕ್ಕಿದೆ. ಮತ್ತು ಅವ್ರ ಮನೆ ಅಂದರೆ ಒಂದು 30-40 ಸೈಟ್ ಇದೆ. ಅವರಿಗೆ ಒಂದು 6 ಎಕರೆ 8 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳೋಣ. ಇದರ ಅಷ್ಟರದ್ದೇ ದತ್ತಾಂಶದ ಮೇಲೆ ಮನೆಯಲ್ಲಿ ಅಡುಗೆ ಮಾಡುವ ಮನೆ ಯಜಮಾನಿ, 4 ಜನ ದೊಡ್ಡವರಿಗೆ, 2 ದೊಡ್ಡವರು, 2 ಸಣ್ಣವ್ರಿಗೆ, 2 ವಯಸ್ಕರಿಗೆ ಏನೇನು ಅಡುಗೆ ಬೇಕಾಗ್ತದೆ, ಅವರವ್ರಿಗೆ ಯಾವ ಪ್ರಮಾಣದಲ್ಲಿ ಬೇಕು, ಯಾವ ಗುಣಮಟ್ಟದಲ್ಲಿ ಬೇಕು. ಒಂದು ನಾಯಿ ಇದ್ದರೆ ಅದಕ್ಕೊಂದು ದಪ್ಪ ರೊಟ್ಟಿ, ಒಂದು ಹಸು ಇದ್ದರೆ ಅದಕ್ಕೆ ಮೇವು, ಒಂದು ಎಮ್ಮೆ ಇದ್ದರೆ ಅದಕ್ಕೆ ಸಪ್ರೇಟ್ ಮೇವು, ಒಂದು ನಾಯಿ ಮರಿ ಇದ್ದರೆ ಅದಕ್ಕೊಂದು ಇದು, ಒಂದು ಬೆಕ್ಕಿದ್ರೆ ಅದಕ್ಕೆ ಸ್ವಲ್ಪ ಹಾಲು. ಹಾಗೆ ಆ ಇಡೀ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡೋ ತಾಯಿ ಹೇಗೆ ಆ ಮನೆಗೆ ಬೇಕಾದ ಅಡುಗೆ ಬಗ್ಗೆ ಯೋಚನೆ ಮಾಡ್ತಾಳೆ, ಹಾಗೆ ಸರ್ಕಾರದ ಹತ್ರ ಒಂದು ದತ್ತಾಂಶ ಇದೇ ವಯಸ್ಕರಿಗೆ ಆದರೆ ಇವ್ರ ವಯಸ್ಸು ಎಷ್ಟು, ಇವ್ರಿಗೆ ಮೆಡಿಕಲ್ ಸೌಲಭ್ಯ ಬೇಕಾ, ಇವರಿಗೆ ವೃದ್ಧಾಪ್ಯ ವೇತನ ಕೊಡಬೇಕಾ, ವಯಸ್ಕರಾದರೆ ಇವ್ರಿಗೆ ಎಷ್ಟು ವಯಸ್ಸಿದೆ, ಇವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ, ಇವ್ರಿಗೇನು ಯೋಜನೆ ಮಾಡಬೇಕು, ಮಕ್ಕಳಾದರೆ ಶಾಲೆಗೆ ಹೋಗ್ತಾರ, ಶಾಲೆ ವಯಸ್ಸಿದೆಯಾ, ಸಣ್ಣವರ, ಅವ್ರಿಗೇನು ಯೋಜನೆ ಮಾಡಬಹುದು. ಈ ಎಲ್ಲ ಟೋಟಲ್ ಪ್ಲ್ಯಾನಿಂಗನ್ನು ಒದಗಿಸ್ಕೊಡ್ತಕ್ಕಂಥದ್ದು ಜನಗಣತಿ, ಈ ದತ್ತಾಂಶಗಳು. ಅದಕ್ಕಾಗಿ ಇದಕ್ಕೆ ನಾವೆಲ್ಲರೂ ಸರ್ಕಾರ ಜೊತೆ ಕೈ ಜೋಡಿಸಿ ಈ ಜನಗಣತಿಯನ್ನು ಈ ಡಿಜಿಟಲ್ ಟೈಮಲ್ಲಿ ಡಿಜಿಟಲ್ ನಾಲೆಜ್ ಇರೋರು ಮಾಡಿ, ಮತ್ತು ಮನೆಗಳಿಗೆ ಬಂದಾಗ ಆ ಸಿಬ್ಬಂದಿಗೆ ಸಹಕಾರ ಕೊಡಬೇಕು, ಆ ಜನಗಣತಿಗೆ ನಾವು ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತು ಅಲ್ಲಿ ಏನು ಪ್ರಶ್ನೆಗಳು ಕೇಳ್ತಾರೆ, ಮನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅವ್ರು ಕೇಳ್ತಾಯಿದ್ದಾರೆ, ಮನೆ ಸಂಖ್ಯೆ ಕೇಳ್ತಾಯಿದ್ದಾರೆ, ನೆಲ, ಗೋಡೆ ಮತ್ತು ಮೇಲ್ಛಾವಣಿಯ ಪ್ರಧಾನ ಸಾಮಗ್ರಿಗಳ ಬಗ್ಗೆ ಮಾಹಿತಿ ಕೇಳ್ತಾರೆ, ಮನೆ ಬಳಕೆ ಅಂದರೆ ವಾಸಂತರ, ಮನೆಯ ಸ್ಥಿತಿ, ಇದನ್ನು ಮನೆ ಬಗ್ಗೆ ಅವ್ರು ಮಾಹಿತಿ ಕೇಳ್ತಾರೆ. ಕುಟುಂಬದ ಮೂಲಭೂತ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ, ಕುಟುಂಬದ ಸದಸ್ಯರ ಸಂಖ್ಯೆ, ಕುಟುಂಬದ ಮುಖ್ಯಸ್ಥರ ಹೆಸರು, ಮನೆಯ ಮಾಲೀಕತ್ವದ ಸ್ಥಾನಮಾನ, ಕೊಠಡಿಗಳ ಸಂಖ್ಯೆ, ಮತ್ತು ಮೂಲ ಸೌಲಭ್ಯ, ಕುಡಿಲಿಕ್ಕೆ ನೀರಿನ ಮೂಲಗಳೇನಿದೆ, ವಿದ್ಯುತ್ತು ಬೆಳಕಿನ ಸೌಲಭ್ಯ ಏನಿದೆ, ಶೌಚಾಲಯಗಳ ಲಭ್ಯತೆ ಮತ್ತು ಪ್ರಕಾರ, ಸ್ನಾನಗೃಹದ ಸೌಲಭ್ಯ, ಅಡುಗೆ ಮನೆ ಮತ್ತು ಅನಿಲ ಸಂಪರ್ಕ, ಅಡುಗೆಗೆ ಬಳಸುವ ಇಂಧನ, ಇದರ ಬಗ್ಗೆ ಕೇಳ್ತಾ ಇದ್ದಾರೆ. ಆಮೇಲೆ ಕುಟುಂಬದ ಸವಲತ್ತು ಬಗ್ಗೆ ಕೇಳೋದು ಏನು ಕೇಳ್ತಾ ಇದ್ದಾರೆ, ಕುಟುಂಬದ ರೇಡಿಯೋ ಇದೆಯಾ, ಟೆಲಿವಿಷನ್ ಇದೆಯಾ, ಇಂಟರ್ನೆಟ್ ಇದೆಯಾ, ಕಂಪ್ಯೂಟರ್ ಇದೆಯಾ, ಮೊಬೈಲ್ ಫೋನ್ ಇದೆಯಾ, 4 ಚಕ್ರದ ವಾಹನಗಳಿದೆಯಾ, ಇಷ್ಟು ಮಾಹಿತಿಯನ್ನು ಅವರು ಕೇಳ್ತಾ ಇದ್ದಾರೆ. ಇದನ್ನು ನಾವು ಸರ್ಕಾರಕ್ಕೆ ಕೊಟ್ಟಾಗ ಅವರು ಅದನ್ನು ಗೌಪ್ಯವಾಗಿಟ್ಟು ಅದನ್ನೊಂದು ಡಾಟಾ ಮಾಡಿ ನಮ್ಮ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಏನೇನು ದತ್ತಾಂಶ ಇದೆ ಅದರ ಮೇಲೆ ಅವರಿಗೆ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ. ನಾವು ಕೂಡ ಈ ಒಂದು ಪ್ರಕ್ರಿಯೆಗೆ ಎಲ್ಲರೂ ಕೈ ಜೋಡಿಸಿ ಈ ಜನಗಣತಿಯಲ್ಲಿ ಭಾಗಿಯಾಗೋಣ. 100% ಯಾರೂ ಕೂಡ ಈ ಪ್ರಕ್ರಿಯೆಯಿಂದ ಬಿಟ್ಟು ಹೋಗದೇ ಇರ್ತಕ್ಕಂಥದ್ದನ್ನು ನಾವು ನೋಡೋಣ.
ಯಾಕೆಂದರೆ ನಾವು ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಜನರು ಉಳ್ಕೊಳ್ಳೋದು ತಪ್ಪಿಸ್ಕೊಳ್ಳೋದನ್ನು ಕೂಡ ಗಮನಿಸ್ತೀವಿ. ಅದಕ್ಕೆ ಒಂದು ಎವರೇಜಲ್ಲಿ ತಪ್ಪಿಸ್ಕೊಂಡವ್ರು ಎಷ್ಟು ಅನ್ನೋ ಲೆಕ್ಕ ಅವರು ಇಟ್ಟು ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದು ಯಾವ ಟೈಪ್ನವರು, ಯಾವ ಕೆಟಗಿರಿಯವರು, ಯಾವ ಯೋಜನೆಯವರು, ಯಾವ ಒಂದು ವೃತ್ತಿಪರರು, ಯಾವ ಇದು ಸಮುದಾಯದವರು, ಅವ್ರಿಗೊಂದು ಅಂದಾಜು ಇರ್ತದೆ. ಅದರ ಪ್ರಕಾರ ಅದಕ್ಕೊಂದು ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಆದರೆ ನಾವೆಲ್ಲರೂ ಅದರಲ್ಲಿ ಸರಿಯಾಗಿ ಭಾಗಿಯಾಗೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಪ್ಲ್ಯಾನಿಂಗಿಗೆ ಒಂದು ಮೂಲಭೂತವಾದ ಪ್ರಾಪರ್ ಡಾಕ್ಯುಮೆಂಟ್ಸನ್ನು ಒದಗಿಸ್ಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಯಶಸ್ವಿಗೊಳಿಸೋಣ ಅಂತಕ್ಕಂಥದ್ದನ್ನು ಕೇಳಿಕೊಂಡು ಇಲ್ಲಿಗೆ ನನ್ನ ವಿಡಿಯೋವನ್ನು ವಿರಾಮ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇಲ್ಲಿಗೆ